ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಸಂಸಾರ ಖುಷಿಯಾಗಿ ಅಮ್ಮ ವ್ಲಾಗ್ಸ್ ಮಾಡ್ತಾವ್ರೆ, ಅದೇ ಯೂಟ್ಯೂಬ್ ಅಲ್ಲಿ ಹಾಕೋದಕ್ಕೆ. ಹಿಂಗೆ ಖುಷಿಯಾಗಿರ್ಬೇಕಾದ್ರೆ ಡಮಾರ್ ಅಂತ ಆ ಕಡೆ ಒಂದು ಸೌಂಡ್ ಬಂತು. ಏನಪ್ಪಾ ಅಂತ ನೋಡಿದ್ರೆ ಒಂದು ಕಾಗೆ ಮನೆ ಒಡೆ ಬಂದ್ಬಿಡೈತೆ. ಸರಿ, ಆ ಕಾಗೆ ಏನು ಸುಮ್ಮನೆ ಬಂದಿಲ್ಲ, ಅಲ್ಲಿರೋ ಪಾತ್ರೆ ಪಳಗ ಎಲ್ಲ ಮಗಂದು ಒಡೆದಿ ಚಿಂದಿ ಮಾಡಕ್ ಬಿಡ್ತದೆ. ಅವ್ರಮ್ಮ ಬೇರೆ ಆ ಕಾಗೆನ ಹಂಗೆ ಗುರಾಯಿಸ್ತವ್ರೆ. ಸರಿ, ಅವ್ರ ಮಗಳು ಹೋಗ್ಬಿಟ್ಟು ಕಾಗೆ ಮೇಲೆ ಒಂದು ಟವಲ್ ಹಾಕಿ ಸೀದಾ ಕರ್ಕೊಂಡ್ಬರ್ತಾರೆ. ಅಮ್ಮ ಇದನ್ನ ಪಾಪ ಆಚೆ ಬಿಟ್ಬಿಡೋಣಮ್ಮ ಅಂತ ಹುಡುಗಿ ಹೇಳುತ್ತೆ. ಆಯ್ತಾಯ್ತು ಮಗನೆ, ಕೊಡಿಲೋ ನಿಮಿಷ ಅನ್ಬಿಟ್ಟು ಅಮ್ಮ ಈಸ್ಕೊಂಡು ಪರ್ಕ್ ಅಂತ ಅದ್ರ ಕತ್ತು ಮುರಿದಿ ಅದನ್ನ ಸಾಯಿಸೇ ಬಿಡದ. ನನ್ ಮಗಂದಿದು ಎಷ್ಟು ನೀಟಾಗಿ ಇಟ್ಟಿದೆ ಮನೇನ, ಬಂದೆಲ್ಲ ಹಾಳು ಮಾಡಿ ಕೈತೆ, ತಗೊಂಡೋಗಿದ್ದನ್ನ ಗೊಬ್ಬರಕ್ಕೆ ಹಾಕೋ ಅಂತ ಹೇಳ್ತಾರೆ. ಸರಿ, ಆ ಹುಡುಗಿನ ತಗೊಂಡೋಗೋದನ್ನ ಡಸ್ಟ್ಬಿನ್ ಹಾಕ್ತಾಳೆ. ಅದು ಆಕ್ಚುಲಿ ಗೊಬ್ಬರ. ಅದು ಹಾಕ್ಬಿಟ್ಟು ಹಿಂಗ್ ಬರ್ಬೇಕಾರೆ ಒಂಥರ ಬುಸ್ ಅಂತ ಗಾಳಿ ಬರ್ತದೆ. ಹುಡುಗಿ ಮಕ್ಕದಲ್ಲಿ ಬಿತ್ತು ಗಾಳಿ ನೋಡಿದ್ರೆ ಅದನ್ನ ಅವಳು ಕೂದಲೆಲ್ಲ ಒಂಥರ ಎಗಿರ್ತಲ್ಲ, ಹಂಗೆ ಅಲ್ಲಿ ಟೈಟ್ಲ್ ಹಾಕ್ಬಿಟ್ಟು ಪಕ್ಕದ ಮೇಲೆ ತೋರಿಸ್ತಾರೆ. ಅಲ್ಲೊಂದು ಹುಡುಗಿ ಒಂದ್ ನಾಯಿ ಜೊತೆ ಆಟ ಆಡ್ತಾ ಇದೆ. ಆ ನಾಯಿನ ನಂತರ ಸ್ವಲ್ಪ ಕೊಡ್ತೀರಾ, ನಾನು ಸ್ವಲ್ಪ ಆಡಿಸ್ತೀನಿ. ಅದಕ್ಕೆ ನೀವು ತಗೋ ಅಂತ ಹೇಳಿ ನಾಯಿ ಒಂಥರ ಬರ್ರ ಅನ್ನೋದು. ಅವರು ಬೈತಾರೆ, ಇಲ್ಲ ಈ ತರ ಮಾಡ್ತಾ ಇಲ್ಲ ಅವನು, ಏನಕ್ಕೆ ಹಿಂಗ್ ಮಾಡ್ತಾನೆ ಅಂತ ಗೊತ್ತಾಗಿಲ್ಲ. ಓಕೆ ಸಾರಿ, ಇಲ್ಲ ಪರವಾಗಿಲ್ಲ ಬಿಡಿ ಅಂತೇಳಿ ನಮ್ಮ ಹೀರೋಯಿನ್ ಹುಡುಗಿನು ಸೀದಾ ಮನೆಗೆ ಹೊಂಟೈತಾಳೆ. ಹಂಗೆ ಅಮ್ಮನ್ ತೋರಿಸ್ತಾರೆ. ಅಮ್ಮ ತಮ್ಮನ್ಗೆ ಹಾಡು ಹೇಳಿ ಮಲಗಿಸ್ತಾರೆ. ಅಮ್ಮ ಸ್ವಲ್ಪ ಜೋರಾಗಿ ಆಡಮ್ಮ ಅಂತ ತಮ್ಮ ಹೇಳ್ತಾನೆ. ಸರಿ, ಈ ಕಡೆ ಅಕ್ಕನೂ ಬಂದ್ರು. ಅಮ್ಮ ಅಕ್ಕ ಇಬ್ರು ಸೇರಿ ಹಾಡಾಡ್ತಾರೆ. ಹಂಗೆ ಅವನ್ನ ಮಲಗಿಸಿದ್ರು. ತಿರ್ಗಾ ಮಾರನೇ ದಿನ ಒಂದು ವಿಡಿಯೋ. ಅಮ್ಮ ಡೈಲಿ ಪಾಪ ಅಪ್ಲೋಡ್ ಮಾಡ್ಲೇಬೇಕಲ್ಲ ವಿಡಿಯೋನ. ಹಿಂಗೆ ನೀಟಾಗಿ ಹೋಗ್ತಾ ಇದೆ. ಆ ಹುಡುಗಿ ಬೇರೆ ಯಾವುದೋ ಒಂದು ಸರ್ಕಸ್ ಮಾಡ್ತಾ ಇರ್ತಾಳೆ. ಅದೇನೋ ಸರಿಯಾಗಿ ಗೊತ್ತಿಲ್ಲ, ಐ ಜಂಪ್ ಮಾಡೋದು ಗೇಮು. ಅದರಲ್ಲಿ ನೀಟಾಗಿ ಮಾಡು ಮಗಳೇ, ಓಕೆನಾ, ನೀನು ಈ ದೇಶಕ್ಕೆ ಹೆಸರು ತಗೊಂಬಂದ್ ಕೊಡ್ಬೇಕಂತೇಳಿ ಅಮ್ಮ ಅವಳ ಹತ್ರ ಸಮಾಧಾನ ಮಾಡ್ತಾವ್ರೆ. ಓಕೆಮ್ಮ, ನಾನು ಹೆಂಗಾರು ಮಾಡಿ ಗೆಲ್ತೀನಮ್ಮ ಅಂತ ಹುಡುಗಿ ಹೇಳ್ತಾಳೆ. ಸರಿ ಅಂತ ಹಂಗೆ ಮಲ್ಕೊಂಡ್ರು. ಆ ಕಿಟಕಿ ಹತ್ರ ಒಂದ್ ಸೌಂಡ್ ಬಂತು. ಏನಪ್ಪಾ ಅಂತ ಹುಡುಗಿ ಎದ್ದು ನೋಡ್ತಾಳೆ. ನೋಡ್ರೆ ಏನಿಲ್ಲ ಅಲ್ಲಿ. ಸರಿ, ಆ ಕಾಡ್ ಹತ್ರ ಒಂದ್ ಕಾಗೆ ಕೂಗೋ ತರ ಸೌಂಡ್. ಸೀದಾ ಅಲ್ಲಿ ಹೋಗ್ತಾಳೆ. ನೋಡ್ರೆ ಅದೇ ಕಾಗೆ ಇನ್ನೂ ಸತ್ತಿಲ್ಲ, ಅದು ಹಂಗೆ ಬಿದ್ದೈತೆ. ಇವಳದು ನೋಡ್ಬಿಟ್ಟು ಪಾಪ ಇದಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದೀವಲ್ಲ ಅಂತೇಳಿ ಒಂದ್ ಕಲ್ ತಗೊಂಡು ಡಮ 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 ಅಂತ ಹೊಡಿತಾಳೆ. ಹೊಡೆದಿ ಅದನ್ನ ಸಾಯಿಸೇ ಬಿಡದ. ಆಕ್ಚುಲಿ ಆ ಕಾಗೆ ಏನಕ್ಕೆ ಬಂದೈತೆ ಅಂದ್ರೆ ಇಲ್ಲಿಗೆ ಅದೊಂದು ಮೊಟ್ಟೆ ಹಾಕೈತೆ ಗುರು. ನಮ್ಮ ಹೀರೋಯಿನ್ ಹಂಗೆ ಆ ಮೊಟ್ಟೆ ನೋಡ್ತಾಳೆ. ಆ ಮೊಟ್ಟೆ ನೋಡ್ಬಿಟ್ಟು ಹಂಗೆ ಎತ್ತಿ ಕೈಲಿ ಇಕ್ಕೊಂತಾಳೆ. ಅಲ್ಲಿ ಸೀನು ಕಟ್ ಆಯ್ತು. ಮಾರನೇ ದಿನ ಪ್ರಾಕ್ಟೀಸ್ ಹೋಗ್ತಾ ಇದೆ. ಇದೇ ಗೇಮ್ ನಾನು ಹೇಳಿದ್ ನಾನು. ಅವಳು ಎಗಿರ್ತಾಳೆ, ಬಟ್ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಬಟ್ ಕೋಚ್ ಹೇಳ್ತಾರೆ, ಓಕೆ ಇದೆಲ್ಲ ಏನ್ ಟೆನ್ಷನ್ ತಗೊಂಬೇಡ, ಓಕೆನಾ, ನೀಟಾಗಿ ಮಾಡು, ಯಾಕಂದ್ರೆ ನೀನೇ ಕಣ ಹೆಸರು ತಗೊಂಡ್ಬಂದು ಕೊಡೋದು ಅಂತೇಳಿ ಕೋಚ್ ಹೇಳ್ತಾವ್ರೆ. ಹಂಗೆ ಅಮ್ಮ ಆಚೆ ಬರ್ತಾರೆ. ಸರಿ, ಫ್ರೆಂಡ್ಸ್ ಎಲ್ಲ ಬಂದು ಕರೀತಾರೆ. ಇಲ್ಲಮ್ಮ ನನ್ ಕೆಲಸ ಐತೆ, ನಾನು ಜಾಕಿಂಗ್ ಹೋಗ್ಬೇಕು ಅಂತೇಳಿ ನಮ್ಮ ಹೀರೋಯಿನ್ ಈ ಕಡೆ ಓಡ್ತಾಳೆ. ಸೀದಾ ಹಂಗೆ ಮನೆಗ್ ಬಂದ್ಲು. ಅಮ್ಮ ನೋಡಿದ್ರೆ ಅಲ್ಲಿ ಕೆಲಸ ಮಾಡೋಕೆ ಒಬ್ಬ ಬಂದಿದ್ದಾನೆ ಪೇಂಟ್ರು, ಅವನ ಜೊತೆ ಏನೋ ಸ್ವಲ್ಪ ಮಾಡ್ತಾವ್ರೆ. ಅದನ್ನ ಹುಡುಗಿ ನೋಡ್ಬಿಡ್ತಾಳೆ. ರೂಮ್ ಒಳಗೆ ಕುತ್ಕೊಂಡಿರ್ತಾಳೆ. ಅಮ್ಮನೂ ಬರ್ತಾರೆ. ಏನು ಅದನ್ನ ನೋಡ್ದ ನೀನು? ಅದೆಲ್ಲ ಏನಿಲ್ಲ ಅಮ್ಮ, ಜಸ್ಟ್ ನಾ ಇಬ್ರು ಫ್ರೆಂಡೇ, ಇದು ನಮ್ಮಿಬ್ರಲ್ಲೇ ಇರ್ಲಿ ಅಂತೇಳಿ ಮಗಳಿಗೊಂದು ಡ್ರೆಸ್ ಕೊಡ್ತಾರೆ. ಇದನ್ನ ಹಾಕೊಂಡೆ ನೀನು ಗೇಮ್ ಆಡ್ಬೇಕು, ಈ ಪ್ರಪಂಚಕ್ಕೆ ಹೆಸರು ತಗೊಂಡ್ಬಂದ್ ಕೊಡ್ಬೇಕಂತೇಳಿ ಅಮ್ಮ ಹಂಗೆ ಹೋಗ್ತಾರೆ. ಇಳಿ ಸ್ವಲ್ಪ ಗ್ಯಾಪ್ಕ ಇರ್ಲಿ, ಈ ಮ್ಯಾಟ್ರು ನಮ್ಮಿಬ್ರಲ್ಲೇ ಇರ್ಲಿ ಅಂತೇಳಿ ಅಮ್ಮನೂ ಹೋಗ್ತಾರೆ. ಓಕೆಮ್ಮ ಅಂತೇಳಿ ಅವಳು ಮೊಟ್ಟೆ ಎತ್ಕೊಂಡು ಹಂಗೆ ಕಿವಿಲಿ ಇಕ್ಕೊಂತಾಳೆ. ಅದೇನು ಸೌಂಡ್ ಬಂತ ಗೊತ್ತಿಲ್ಲ. ಸರಿ, ಬೆಳಗ್ಗೆ ಆಯ್ತು. ಮಗಳಲ್ಲಿ ನಿಂತವಳೆ. ಅಮ್ಮನ ಬಂದ್ಬಿಟ್ಟು ಮುತ್ ಕೊಟ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾರೆ. ಆ ಹುಡುಗಿ ಹಂಗೆ ಅಪ್ಪನ ರೂಮಿಗೆ ಬರುತ್ತೆ. ಬಟ್ ಏನ್ ಹೇಳಲ್ಲ ಹುಡುಗಿ. ಅಪ್ಪ ಅಲ್ಲೇನೋ ವೀಣೇನೋ ಗಿಟಾರೋ ಬಾರಿಸ್ತಾವನೆ. ಇವಳು ಹಂಗೆ ನೈಟ್ ರೂಮಿಗೆ ಬರ್ತಾಳೆ. ನೋಡಿದ್ರೆ ಮೊಟ್ಟೆ ಸ್ವಲ್ಪ ದೊಡ್ಡದಾಗೈತೆ. ಸರಿ, ಆ ಮೊಟ್ಟೆ ಎತ್ತಿ ನೀಟಾಗಿ ಒಂದು ಬೊಂಬೆ ಇರುತ್ತೆ, ಆ ಬೊಂಬೆನ ಆಡ್ಬಿಟ್ಟು ರೋಡ ಇಕ್ಕಿರ್ತಾಳೆ. ಮಾರನೇ ದಿನ ಪ್ರಾಕ್ಟೀಸ್ ಮಾಡಕ್ ಹೋಗವಳೆ. ಅದೇ ಆ ಪಕ್ಕದ ಮನೆ ಹುಡುಗಿ ಸೂಪರ್ ಆಗಿ ಮಾಡದ. ಅದನ್ನ ನೋಡ್ಬಿಟ್ಟು ಅವ್ರ ಅಮ್ಮ ಲೈಟ್ ಆಗಿ ಹುರ್ಕೊಂಡು ಈ ಹುಡುಗಿನ ಹಿಂಸೆ ಮಾಡ್ತಾರೆ. ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡು ಅಂತ. ಅವಳು ಜಂಪ್ ಮಾಡಿ 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 ಕೈಯೆಲ್ಲ ಫುಲ್ ಕಿತ್ತೋಗ್ಬಿಡ್ತಾವಳಿಗೆ. ಆದ್ರೂ ಅವ್ರಮ್ಮ ಬಿಡಲ್ಲ. ಇಲ್ಲ, ನೀನ್ ಮಾಡ್ಲೇಬೇಕಂತೇಳಿ ಇನ್ನೊಂದ್ಸಲಿ ಟ್ರೈ ಮಾಡ್ತಾರೆ. ಆಚ ಕಡೆ ಕೋಚ್ ಬಂದ್ರು. ಮೇಡಮ್ ಅವರೇ, ಟೈಮ್ ಆಯ್ತು, ನಾನು ನೋಡ್ಕೋತೀನಿ, ನೀನು ಹೋಗಮ್ಮ ನೀನು ಅಂತ ಅವ್ರಮ್ಮ ಒಂಥರ ಸೈಕೋ ತರ ಮಾತಾಡ್ತಾರೆ. ಅವಳಿಗೆ ಹಂಗೆ ಮಾಡಿ ಜಂಪ್ ಮಾಡಿ ನಿಂತ್ಕೊಳ್ಳುತ್ತೆ. ಅವರಮ್ಮ ವೆರಿ ಗುಡ್, ಹಿಂಗೆ ಮಾಡ್ಬೇಕಮ್ಮ ಅಂತೇಳಿ ಮಗಳು ಇನ್ಕ್ರೇಜ್ ಮಾಡ್ತಾರೆ. ಸರಿ, ನೈಟ್ ಆಯ್ತು. ತಿರ್ಗಾ ಹಂಗೆ ಮನೆಗೆ ಹೋಗೋಳೆ. ಆ ಮೊಟ್ಟೆ ಜೊತೆ ಮಾತಾಡ್ತಾವಳೆ. ಮೊಟ್ಟೆ ಇನ್ನೂ ಸ್ವಲ್ಪ ದೊಡ್ಡದಾಯ್ತು. ಅಮ್ಮ ಬೇರೆ ರೂಮಿಗೆ ಬಂದ್ರು. ಏನ್ ಮಾಡ್ತಾ ಇದೆಯಾ ಮಗಳೇ ಅಂತ. ಏನಿಲ್ಲಮ್ಮ, ಸುಮ್ನೆ ಕುತ್ಕೊಂಡಿದ್ದೀನಿ ಅಂತೇಳಿ ಅಮ್ಮ ಮಗಳಿಬ್ರು ನಗ್ತಾರೆ. ಸರಿ, ನಮ್ಮ ಹೀರೋಯಿನ್ ಸೀದಾ ರೂಮ್ ಒಳಗಡೆ ಬಂದ್ಬಿಟ್ಟು ಆ ಮೊಟ್ಟೆ ಮೇಲೆ ಕುತ್ಕೊಂಡು ಅಳ್ತಾ ಅವಳೆ ಹೊರ್ಕೊಂಡು. ಅವಳು ಕಣ್ಣೀರ್ನ ಆ ಮೊಟ್ಟೆ ಹಂಗೆ ಹೊರಗಡೆ ಎಳ್ಕೊಂತ ಇದೆ ಗುರು. ನೋಡಿದ್ರೆ ಮೊಟ್ಟೆ ಕ್ರಾಕ್ ಆಗೋಯ್ತು. ಒಳಗಡೆಯಿಂದ ಹಂಗಾರೆ ಏನೋ ಬರುತ್ತೆ. ಇವಾಗ ಇವಳಿಗೆ ಭಯ ಆಗಿ ಓಡೋಗಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾಳೆ ಸೈಡಲ್ಲಿ. ಹಂಗೆ ನೋಡ್ತಾಳೆ. ಭೂಮ್ ಅಂತಾರ ಒಂದು ಕಣ್ಣು ಬಂತು. ಆ ಕಣ್ಣು ನೋಡಕ್ಕೆ ಒಂಥರ ಕ್ರೂರವಾಗಿದೆ ಅಲ್ಲ. ನಮ್ಮ ಹೀರೋಯಿನ್ಗಂತೂ ಫುಲ್ಲು ಭಯ. ಹಂಗೆ ಆಚೆ ಬರ್ತಾಳೆ. ನೋಡಿದ್ರೆ ಅಲ್ಲಿ ಕಿಟಕಿ ಹೊಡ್ಕೊಂಡು ಆ ಕಡೆ ಹೊಂಟೋಗುತ್ತದು. ಅಪ್ಪ ಬೇರೆ ಬಂದ್ಬಿಟ್ಟು, ಮಗಳೇ ಏನಮ್ಮಾಯ್ತು ಅಂತ ಕೇಳ್ತಾವನೆ. ಏನಿಲ್ಲಪ್ಪ ಅಂತ ಹೇಳ್ತಾಳೆ. ಹಂಗೆ ಬೆಳಗ್ಗೆ ಆಯ್ತು. ಆ ಗ್ಲಾಸ್ನ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ನಮ್ಮ ಹೀರೋಯಿನ್ ಹುಡುಗಿನ ಹಂಗೆ ಮಲ್ಕೊಂಡವಳೆ. ತಿರ್ಗಾ ಪಕ್ಷಿ ಬಂದ್ಬಿಟ್ಟು ಬ್ಯಾ ಅಂತ ಇದೆ. ಅದು ನೋಡ್ರಿ ಹೆಂಗೈತೆ ನೋಡಕಂತ. ಇವಳು ಮಾಡೋ ತರಾನೇ ಅದು ಮಾಡ್ತಾ ಇದೆ. ಅದು ಕೈ ಬೇರೆ ಒಂದು ಗಾಜು ಪೀಸ್ ಚುಚ್ಕೊಂಡಿದೆ. ಅದನ್ನ ತೆಗಿತಾಳೆ. ಅದು ಬಡ್ಕೊಳ್ಳುತ್ತೆ. ಇವಳು ಟಕ್ಕಂತ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಅದು ಕಣ್ಣು ಮುಚ್ಕೊಳ್ಳುತ್ತೆ. ಓಕೆ, ಇದೊಂಥರ ಫ್ರೆಂಡ್ಲಿಯಾಗಿ ಇದೆ ನಮ್ಮ ಹತ್ರ ಅಂತೇಳಿ ಇಬ್ರು ಹ್ಯಾಂಡ್ ಶೇಕ್ ಮಾಡ್ಕೊಂಡು ಅದನ್ನ ಸಾಕಾಕಿ ಇವಳು ಮುಂದಾಗ್ತಾಳೆ. ಅದನ್ನ ಕರ್ಕೊಂಡೋಗಿ ಪಾಪ ಸ್ನಾನನೂ ಮಾಡಿಸ್ತಾಳೆ. ಅದು ಜಾಲಿಯಾಗಿ ಆಟಾಡ್ತಾ ಇದೆ. ಟಕ್ಕಂತ ಆಚ ಕಡೆ ತಮ್ಮ ಬಂದ. ಅಲ್ಲಿ ನಾನು ಬಾತ್ರೂಮ್ ಹೋಗ್ಬೇಕಣ್ಣ, ತೆಗಿಯೇನೆ ಅಂತಾನೆ. ಇಲ್ಲ ನಾನು ತೆಗಿಯಲ್ಲ, ಹೋಗೋ ಅಂತ ಹೇಳ್ಬಿಟ್ಟು ತಮ್ಮನ್ನ ಓಡಿಸ್ಬಿಡ್ತಾಳೆ. ಅದು ಹಂಗೆ ನೀಟಾಗಿ ಬೆಡ್ ಕೆಳಗಡೆ ಮಲ್ಕೊಂಡೈತೆ. ಇವಳಿಗೊಂಥರ ಏನೇನೋ ಕನಸು.
ಏನಪ್ಪಾ ಅಂತ ನೋಡಿದ್ರೆ ಪಕ್ಕದಲ್ಲಿ ಒಂದು ನಾಯಿ ಸತ್ತಿ ಬಿದ್ದೈತೆ ಗುರು. ಅದೇ ಸ್ಟಾರ್ಟಿಂಗ್ ಸೀನೆಲ್ಲ ನಾಯಿ ಅವನ್ನ ನೋಡಿ ಬೊಗಳ್ತಲ್ಲ, ಅದಕ್ಕಾಗಿ ಅದು ಪಕ್ಷಿ ಆ ನಾಯಿನ ಕಟ್ ಮಾಡ್ಕೊಂಡ್ ಬಂದು ಪಕ್ಕದಲ್ಲಿ ಹಾಕ್ಬಿಟ್ಟೈತೆ. ಇವಳು ಹಂಗೆ ಎದ್ದಿ ಪಾಪ ವಾಮಿಟ್ ಮಾಡ್ತಾಳೆ. ತಗೊಂಡಾಗ ಅದನ್ನ ಹಂಗೆ ಮಾಡಿ ಊತಾಕ್ಬಿಡ್ತಾಳೆ. ಅವಳು ಊತಾಕೋದನ್ನ ತಮ್ಮ ನೋಡ್ಬಿಡ್ತಾನೆ. ತಿರ್ಗಾ ನೈಟ್ ಆಯ್ತು, ಅದ್ರ ಜೊತೆ ಕುತ್ಕೊಂಡು ಹಂಗೆ ಮಲ್ಕೊಂಡವಳೆ. ಅಪ್ಪ ಬಂದವ್ರೆ, ಯಾಕೆ ನೈಟ್ ಅವನ್ನ ಬಾತ್ರೂಮ್ ಅಂತ ಬಿಟ್ಟಿರುವಂತ ನೀನು, ಅವ್ನೇನ್ ಮಾಡ್ದ ಗೊತ್ತಾ, ಅವನು ಬೆಡ್ ಅಲ್ಲೇ ಕಕ್ಕ ಮಾಡ್ಕೊಂಡ್ಬಿಟ್ಟ ಅಂತ ಮಗಳ ಹತ್ರ ಕಂಪ್ಲೇಂಟ್ ಮಾಡ್ತಾವ್ರೆ. ನೆಕ್ಸ್ಟ್ ಟೈಮ್ ಹಂಗ್ ಮಾಡಮ್ಮ ಅಂತ. ಇವಳು ನೋಡಿದ್ರೆ ಬೆಡ್ ಕೆಳಗಡೆ ಮಲ್ಕೊಂಡಿದ್ದಾಳೆ. ಅವ್ರ ಅಪ್ಪ ಬೇರೆ, ಲೇ ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ, ಮೇಡಮ್ ಮಲ್ಕೋ ಅಂತೇಳಿ ಅಪ್ಪನ ಆಚೆ ಹೋಯ್ತಾರೆ. ಹಂಗೆ ಬೆಳಿಗ್ಗೆ ಆಯ್ತು, ಕಾಲೇಜಲ್ಲಿ ತೋರಿಸ್ತಾರೆ, ಬಾ ಇಬ್ರು ನಡ್ಕೊಂಡು ಹೋಗೋಣ ಜಾಲಿಯಾಗಿ ಅಂತ ಹೇಳ್ಬಿಟ್ಟು ಇಬ್ರು ಖುಷಿಯಾಗಿ ನಡ್ಕೊಂಡು ಮನೆಗೆ ಬರ್ತಾರೆ. ಅಮ್ಮ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಮಗಳಿಗೆ. ಮಗ ಬೇರೆ, ಅಮ್ಮ ನನಗೇನಮ್ಮ ತಗೊಂಡ್ಬಂದಿದ್ದೀರಾ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ ಆ ನಾಯಿನ ತಗೊಂಡ್ಬಂದು ಅಮ್ಮನ ಪಕ್ಕದಲ್ಲೇ ಇಟ್ಬಿಟ್ಟ. ಇಲ್ಲಿ ನೋಡ್ರಿ ಇವಳು ಅದನ್ನ ಊತಾಕಿದ್ದು ಅಂತ. ಅವಳು ಬೇರೆ, ಅಮ್ಮ ನನಗೆ ಗೊತ್ತಿಲ್ಲಮ್ಮ ಹಂಗೆ ಅಂತ ಹೇಳ್ತಾವಳೆ. ಅಪ್ಪ ಬೇರೆ ಬೈತಾರ ಅವನಿಗೆ, ಲೇ ಇದು ಎಲ್ಲಿತ್ತೋ ಇದು ಅಂತ. ಅವಳನ್ನ ಒಂದೇಟ ಹುಡುಗ ಹೊಡೆದ್ಬಿಡ್ತಾನೆ. ಇದು ಡಮಾರ್ ಅಂತ ಈ ಕಡೆ ಕಂಡ್ಬಿಡದ ಈ ಪಕ್ಷಿ. ಸರಿ ಅವಳ ರೂಮಲ್ಲಿ ಏನೋ ಓದಂಗಾಯ್ತು. ಇವನು ಹಂಗೆ ಹೋಗ್ ನೋಡ್ತಾನೆ. ಹೋಗ್ ನೋಡ್ರೆ ತಮ್ಮನೆ ಅಟ್ಯಾಕ್ ಮಾಡಕ್ ನೋಡ್ತಾನೆ. ಇವಳು ಬೇರೆ ಈ ಕಡೆ ಬಿಡ್ಸ್ ಬಂದವಳ ತರ ಆಡ್ತಾವಳೆ. ಸರಿ ಟಕ್ ಅಂತ ಅಮ್ಮ ಅವಳನ್ನ ಸಮಾಧಾನ ಮಾಡ್ತಾರೆ. ಈ ಕಡೆ ಅಕ್ಕ ಬೇರೆ ರೂಮ್ಗೆ ಬಂದವ್ರೆ, ಹೀರೋಯಿನ್ ಬಂದ್ಬಿಟ್ಟು ಆ ಪಕ್ಷಿ ಹತ್ರ ಮಾತಾಡ್ತಾವ್ರೆ. ಹಿಂದ್ಗಡೆ ಅವ್ರ ಅಮ್ಮನ ಬಂದ್ಬಿಟ್ರು. ಹೌದು ನೀನ್ ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರಿಲ್ಲಮ್ಮ, ನನ್ನ ಹತ್ರ ನಾನೇ ಮಾತಾಡ್ಕೊಂಡೆ. ಅಮ್ಮನಿಗೇನೋ ಒಂಥರ ಡೌಟ್. ಸರಿ ಅಂದ್ಬಿಟ್ಟು ಆ ಕಡೆ ಹುಡುಕ್ತಾರೆ. ನೋಡಿದ್ರೆ ಅದು ಶೋಕೇಶ್ ಮೇಲ್ಗಡೆ ಅಂಟ್ಕೊಂಡೈತೆ. ಇವಳು ಹಂಗೆ ನೋಡ್ತಾಳೆ. ಅಮ್ಮ ಏನಿಲ್ಲ ಬಿಡಮ್ಮ ಅಂತೇಳಿ ಮಾರನೇ ದಿನ ಎಕ್ಸರ್ಸೈಸ್ ಮಾಡ್ತಾವಳೆ. ಇವಳು ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಆ ಕಡೆ ಅದು ಬಡ್ಕೊಂತ ಇದೆ. ಆ ಸೌಂಡ್ ಇವಳಿಗೆ ಒಂಥರ ಇರಿಟೇಟ್ ಆಗ್ತಾ ಇದೆ ಅಲ್ಲಿ. ಸರಿ ಗೋಧಿನ ತಗೊಂಡ್ಬಂದಿರ್ತಾಳೆ. ಆ ಗೋಧಿ ನೀಟಾಗಿ ಅದಕ್ಕೆ ಫೀಡ್ ಮಾಡ್ತಾಳೆ. ಅದ್ರ ಮೇಲೆ ಒರಿಕೊಂಡು ಹಂಗೆ ಕುತ್ಕೊಂಡವಳೆ. ಪಾಪ ಅದು ಕೂದಲೆಲ್ಲ ಉದುರೋಗ್ತಾ ಇದೆ. ಹಂಗೆ ಮಲ್ಕೊಂಡಿದ್ದಾಳೆ. ಅದು ಅಮ್ಮನ ರೂಮ್ ಬಂದ್ಬಿಟ್ಟೈತೆ. ಅದು ಹೋಗಿ ಅಮ್ಮನ ಕೈ ಹಿಡ್ಕೊಂಡೈತೆ. ಅದು ಹಿಡ್ಕೊಂಡ್ರಂಗೆ ಇವಳು ಕೈ ಶೇಕ್ ಆಗ್ತಾ ಇದೆ. ಅಮ್ಮ ಟಕ್ ಅಂತ ಎದ್ಬಿಟ್ರಲ್ಲಿ ಮೇಲ್ಗಡೆ. ಎದ್ಬಿಟ್ಟು ಚೆಕ್ ಮಾಡ್ತಾರೆ ಏನಿದೆ ಇಲ್ಲಿ ಅನ್ಬಿಟ್ಟು. ಚಾಕು ಎತ್ಕೊಂಡು ಹಂಗೆ ಬರ್ತಾವ್ರೆ. ಚಿಕ್ಕ ಹುಡುಗ ಗುಡ್ ಅಂತ ಓಡ್ಬಂದ್ಬಿಡ್ತಾನೆ. ಅಮ್ಮ ಇಲ್ಲಿ ಏನೋ ಇದೆ ಅಮ್ಮ, ಒಂದು ಮಾನ್ಶಾರ್ ಇದೆ ಅಮ್ಮ ಅಂತ. ಲೇ ಏನಿಲ್ಲ ಕಣ ನನ್ನ ಮಗನೇ, ಕನ್ಸ್ಕೊಂಡಿರ್ತೀಯ ಹಬ್ಬ ಅಂತೇಳಿ ಹೋಗ್ತಾನೆ. ಇವಳು ಹಂಗೆ ಆ ಪಕ್ಷಿಗೆ ನೀಟಾಗಿ ಡ್ರೆಸ್ ಗಿಸೆಲ್ಲ ಹಾಕ್ಬಿಟ್ಟು ನೋಡ್ತಾವಳೆ. ಅದು ಒಂಥರ ಪಕ್ಷಿ ಮುಖನೇ ಚೇಂಜ್ ಆಗ್ತಾ ಇರಂಗಿದೆ. ಅದು ಇವಳನ್ನ ನೋಡ್ತಾ ಸರಿ ಮಾರನೇ ದಿನ ಬಂದವ್ರೆ ಪ್ರಾಕ್ಟೀಸ್ ಜಾಗಕ್ಕೆ. ನೋಡಮ್ಮ ನೀನ್ ಸೂಪರ್ ಪ್ರಾಕ್ಟೀಸ್ ಮಾಡ್ಬೇಕು, ಓಕೆನಾ? ಆ ಪಕ್ಕದ ಮನೆ ಹುಡುಗಿ ಬೇರೆ ನಿನಗೆ ಟಫ್ ಕೊಡಂಗವಳೆ, ನೋಡ್ಕೋ ಅಂತ ಹೇಳ್ತಾರೆ. ಸರಿ ಅಮ್ಮ ನೋಡ್ಕೋತೀನಿ. ಆ ಪಕ್ಕದ ಮನೆ ಹುಡುಗಿನೋ ಹಂಗೆ ನೀಟಾಗಿ ನಡ್ಕೊಂಡು ಹೋಗ್ತಾವಳೆ. ಇವಳು ಕಾರಲ್ಲಿ ಬರ್ತಾವಳೆ. ಅವಳಿಂದ ಏನೋ ಸರ್ಕ್ ಅಂತ ಹೋದಂಗಾಯ್ತು. ಈ ಹುಡುಗಿ ಬೇರೆ ಏನೋ ಒಂಥರ ಚೇಂಜ್ ಆಗ್ತಿದೆ ಅವಳ ಮೈಂಡ್. ಅಮ್ಮ ಕಾರ್ ತಿರ್ಸಮ್ಮ ಅಂತಾಳೆ. ಆ ಪಕ್ಷಿ ಅಟ್ಯಾಕ್ ಮಾಡುತ್ತಲ್ಲ, ಇವಳಿಗೂ ಒಂಥರ ಏನೋ ಆಗುತ್ತೆ. ಹಂಗಂದ್ರೆ ಆ ಪಕ್ಷಿ ಮೈಂಡ್ ಇವಳು ಓದ್ತಾವಳೆ ಗುರು. ಇವಳು ಏನೇ ಆದ್ರೂ ಆ ಪಕ್ಷಿಗೆ ಹಂಗೆ ರಿಯಾಕ್ಷನ್ ಆಗುತ್ತೆ. ಅದು ಒಂಥರ ಅವಳಿಗೂ ಪಿಡಿಸ್ ಬಂದಂಗಾಯ್ತು. ಸೀದಾ ಮನೆಗ್ ಬಂದ್ಲು. ಹೆಲಿ ಎಲ್ಲಿದ್ಯಾ? ಅದೇ ಆ ಪಕ್ಷಿ ಹೆಸರು ಹೆಲಿ ಅಂದ್ರೆ. ಅಲ್ಲಿ ಬಂದು ನೋಡ್ತಾಳೆ. ಅದ್ರ ಮೂಗಲ್ಲಿ ಒಡೆದಿ ಕೆಳಗಡೆ ಬಿದ್ದೈತೆ. ಅದನ್ನ ಎತ್ತಿ ನೋಡ್ತಾಳೆ ಕೈಯಲ್ಲಿ, ಇದೇನಪ್ಪ ಇದು ಹಿಂಗ್ ಮುರ್ದೋಗೈತಲ್ಲ ಅನ್ಬಿಟ್ಟು. ಸರಿ ಹಂಗೆ ಬೆಳಗ್ಗೆ ಆಯ್ತು. ಎಲ್ಲರೂ ಕುತ್ಕೊಂಡು ಇಲ್ಲಿ ಟಿಫನ್ ಮಾಡ್ತಾವ್ರೆ. ಸರಿ ಎಲ್ಲರೂ ಅಂಕಲ್ ಮನೆಗೆ ಹೋಗೋಣ ಅಂತೇಳಿ ಅಂಕಲ್ ಮನೆಗೆ ಹೋಗವ್ರೆ. ಅವ್ರಮ್ಮ ಹಂಗೆ ಅಂಕಲ್ ಹತ್ರ ಮಾತಾಡ್ಕೊಂಡು, ಇಲ್ಲಿ ನೋಡು ಇಲ್ಲಿ ಹಿಂಗ್ ಚೆನ್ನಾಗಿದೆಯಲ್ಲ, ಅಲ್ಲಿ ಚೆನ್ನಾಗಿದೆಯಲ್ಲ ಅಂತ ಮಗಳಿಗೆ ಹೇಳ್ತಾವ್ರೆ. ಮಗಳಿಗೆ ಏನೋ ಒಂಥರ ಫೀಲಿಂಗು, ಅದು ಪಕ್ಷಿ ಏನ್ ಮಾಡ್ತಾ ಇದೆಯೋ ಎಲ್ಲಿದೆಯೋ ಅನ್ಬಿಟ್ಟು. ಸರಿ ಹಂಗೆ ನೈಟ್ ಆಯ್ತು. ಸೀದಾ ಪಕ್ಷಿನ ತೋರ್ಸರೆ ಗುರು. ಅದ್ರ ಮೂಗೆ ಹೊಡೆದೋಗೈತೆ. ಆಕ್ಚುಲಿ ಆ ಪಕ್ಷಿನೂ ಇವಳು ಒಂದೇ ತರ ಕಾಣ್ತಾರ ನೋಡೋದಿಕ್ಕಲ್ಲ. ಕೆಳಗಡೆ ಮಗುನ್ ತೋರ್ಸಾರೆ. ಮಗು ಜೊತೆ ಎಲ್ಲ ಆಟ ಆಡ್ತಾವ್ರೆ. ಅವಳು ಟಿಫನ್ ಮಾಡಿದ್ಲು. ಹಂಗೆ ಸೀದಾ ಒಂದು ಹಾಸ್ಪಿಟಲ್ಗೆ ಹೋಗೋಳೆ. ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಅದೇ ಗುರು ಆ ಪಕ್ಕದ ಮನೆ ಹುಡುಗಿ ಇವಳ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ಲ, ಅವಳನ್ನ ಯಾರೋ ನೀಟಾಗಿ ಹೊಡೆದಾಕ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಇವಳು ಹೋಗಿ ನೋಡ್ತಾಳೆ. ಟಕ್ಕಂತ ಅವಳು ಕೈ ಹಿಡ್ಕೊಂಡ್ಬಿಡ್ತಾಳೆ. ಅವಳು ಆ ಭಯದಲ್ಲಿ ಎದ್ದಿ ಬಿದ್ದಿ ಓಡು ಹಂಗೆ ಕಾರಲ್ಲಿ ಹೋಗ್ತಾಳೆ. ಅವ್ರ ಅಮ್ಮ ಬೇರೆ ಹೇಳ್ತಾವ್ರೆ, ಪಾಪ ಅವಳಿಗೆ ಹಂಗ ಆಗ್ಬಾರ್ದಾಗಿತ್ತಲ್ಲ, ಓಲಿ ಬಿಡು ಹೆಂಗೋ ಆಗೋಯ್ತು ಅಂತೇಳಿ ಸೀದಾ ಮನೆಗೆ ಬರ್ತಾಳೆ. ಆ ಪಕ್ಷಿನೂ ಒಂಥರ ಹುಡುಗಿ ತರನ ಆಗ್ಬಿಟ್ಟೈತೆ. ಅದು ಹಂಗೆ ನೋಡ್ತಾ ಇದೆ. ಯಾಕೆ ಅವಳಿಗೆ ಹಂಗ್ ಮಾಡಿದೆ ಅನ್ಬಿಟ್ಟು ಇವಳೆ ಹೊಡ್ಕೊಂತಾವಳೆ. ಯಾಕಂದ್ರೆ ಇವಳು ಹೊಡ್ಕೊಂಡ್ರೆ ಅದಕ್ಕೆ ನೋಯ್ತಾ ಇದೆ. ಅದ್ರ ಮುಖನೂ ಒಂಥರ ಇವಾಗ ನೀಟಾಗಿ ಹುಡುಗಿ ತರಾನೇ ಆಗೋಯ್ತು. ಕಣ್ಣು ಮಾತ್ರ ಚೇಂಜ್ ಆಗಿದೆಲ್ಲ. ಸರಿ ಮಾರನೇ ದಿನ ಇಲ್ಲಿ ಪಾರ್ಕ್ ಅಲ್ಲಿ ಜಂಪ್ ಹೊಡಿತಾವಳೆ. ಅಂಕಲ್ ಬೇರೆ ಬಂದ್ರು. ಆ ಜಂಪು ನೀನು ಸೂಪರ್ ಆಗಿ ಹೊಡಿತೀಯಲ್ಲ ಅಂತೇಳಿ ಅವಳ ಹತ್ರ ಮಾರಾಡ್ತಾವ್ರೆ. ಆ ಕಡೆ ಕಿಟಕಿಯಲ್ಲಿ ಸೌಂಡ್, ಏನತ್ತಪ್ಪ ಸೌಂಡ್ ಅಂತ ಇವಳು ಓಡಕ್ತಾಳೆ. ಅಂಕಲ್ ಹಿಂದೇನೆ ಹೋಗ್ತಾರೆ. ನೋಡಿರ ಪಕ್ಷಿನೇ ಡೋರ್ ಓಪನ್ ಮಾಡು ಅಂತವ್ರೆ. ಅವಳು ಓಪನ್ ಮಾಡಲ್ಲ. ಹಂಗೆ ಓಪನ್ ಮಾಡ್ಬಿಡ್ತಾರೆ. ನೋಡಿದ್ರೆ ಅದು ಮುಂದೆನೆ ಬ್ಯಾನ್ ಅದ. ಇವಳು ಬಂದ್ಬಿಟ್ಟು ಅಂಕಲ್ ಹತ್ರ ಸಾರಿ ಕೇಳ್ತಾಳೆ. ಅಂಕಲ್ ಅದು ನನಗೆ ಗೊತ್ತಿಲ್ಲದೆ ಸಾಕ್ಬಿಟ್ಟೆ ಅಂಕಲ್, ಅದು ನಂಗೆ ತುಂಬಾ ಟಾರ್ಚರ್ ಮಾಡ್ತಾ ಇದೆ. ಫಸ್ಟ್ ನೀನು ಪ್ರಾಕ್ಟೀಸ್ ನೋಡು, ಆಮೇಲೆ ನೋಡ್ಕೊಂಡು ಇದೆಲ್ಲ ಮಾತಾಡೋಣ ಅಂತ ಹೇಳಿ ಸೀದಾ ಅಮ್ಮ ಮಗಳು ಕಾರಲ್ಲಿ ಕುತ್ಕೊಂಡು ಹೋಯ್ತಾರೆ. ಇವಳು ಹಂಗೆ ತಿರುಗಿ ನೋಡ್ತಾಳೆ. ನೋಡಿದ್ರೆ ಪಕ್ಷಿನೂ ಅಲ್ಲೇ ಮೇಡೆ ನಿಂತ್ಕೊಂಡೈತೆ. ಪ್ರಾಕ್ಟೀಸ್ ಜಾಗಕ್ಕೆ ಹೋದ್ರು. ಈ ಕಡೆ ಅದು ಒಂದು ಕೊಡ್ಲಿ ತಗೊಂಡ ಮಗುನ ಅಟ್ಯಾಕ್ ಮಾಡಕ್ ಹೋಗೋದ. ಅದು ಇವಳಿಗೆ ಗೊತ್ತಾಗ್ತಾ ಇದೆ. ಸರಿ ನಾವು ಬಿಟ್ರೆ ಅದು ಮಗುನ ಸಾಯಿಸ್ಬಿಡುತ್ತೆ ಅಂತ ಹೇಳಿ ಅವಳು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೈನ ಮುರ್ಕೊಂಡ್ಬಿಡ್ತಾಳೆ. ಈ ಕಡೆ ಆ ಮಗುನ ತೋರಿಸ್ತಾರೆ. ಟಕ್ಕಂತ ಅವ್ರ ಅಪ್ಪ ಹೆಂಗೋ ಬಂದ್ಬಿಡ್ತಾನೆ. ಅದಂಗೆ ಕಿಟಕಿ ಹಾರಿ ಕೆಳಗಡೆ ಬಿದ್ದೋಗ್ಬಿಡ್ತದೆ. ಸೀದಾ ಮನೆಗೆ ಬಂದ್ರು. ಅಂಕಲ್ ಬೇರೆ, ಲೇ ನಿನ್ ಮಗಳು ಏನ್ ಮಾಡಿದ್ಲು ಗೊತ್ತಾ ಇವಾಗ? ನನ್ ಮಗಳನ್ನೇ ಸಾಯಿಸಕ್ ಬಂದ್ಲು. ಯಾಕಂದ್ರೆ ಇವ್ರಿಬ್ಬರು ನೋಡಕ್ಕೆ ಒಂದೇ ತರ ಅವರಲ್ಲ, ಅದಕ್ಕೆ ಏನ್ ಹೇಳ್ತಾ ಇದ್ದೆ ನೀನು? ಅವಳು ಇವಾಗ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು, ಇಲ್ಲೆಲ್ಲ ಬರಕ್ ಚಾನ್ಸು. ಹಂಗಾರೆ ನಾನೇನು ಸುಳ್ಳು ಹೇಳ್ತಾ ಇದೀನಾ? ಫಸ್ಟ್ ಇಲ್ಲಿಂದ ಆಚೆ ಹೋಗ್ರಿ ಅಂದ್ಬಿಟ್ಟು ಅಂಕಲ್ ಮಕ್ಕದ ಮೇಲೆ ಓದಿ ಕಳಿಸ್ಬಿಡ್ತಾನ ಅವ್ರನ್ನ. ಈಗ ನಮ್ಮ ಹೀರೋಯಿನ್ ಬೇರೆ ಎಲ್ಲಿದ್ಯಾ ನೀನ್ ಬಾ ಅಂತ ಪಡ್ಕೊಂತವ್ರೆ. ಅವ್ರಮ್ಮ ಸೀದಾ ಕಾರ್ಗ್ ಬಂದ್ರು. ಬಂದ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡವ್ರೆ. ಡಮ ಅಂತ ಸ್ಟೇರಿಂಗ್ ಹೊಡ್ಕೊಂಡ್ಬಿಡದ. ಲಬೋ ಅಂತ ಅಳ್ತಾರೆ. ನೀನು ಇದಕ್ಕನೇ ಸಾಕಿದ್ ನಾನು. ನೀನು ದೇಶಕ್ಕೆ ಒಳ್ಳೆ ಹೆಸರು ತಗೊಂಬಂದ್
ತಂದು ಕೊಡ್ತೀಯಾ ಅನ್ಕೊಂಡಲ್ಲೇ ಈ ತರ ಮಾಡ್ತಾ ಇದೆಯಲ್ಲ ನೀನು ಅಂತ ಮಗಳಿಗೆ ಒಂಥರ ಸೈಕೋ ತರ ಬೈತಾವ್ರೆ. ಸರಿ ಸೀದಾ ಮನೆಗೆ ಬಂದ್ರು. ಅಪ್ಪ ಬೇರೆ ಅಲ್ಲಿ ನಿಂತವನೆ. ಹಾಯ್ ಡಾರ್ಲಿಂಗ್ ಅಂದ್ಬಿಟ್ಟು ಅಪ್ಪನಿಗೆ ಒಂದು ಕಿಸ್ ಹೊಡೆದ್ಬಿಟ್ಟು ಅವ್ರು ಬಾಯಲ್ಲೂ ಫುಲ್ಲು ಬ್ಲಡ್. ಅಪ್ಪ ಬೇರೆ ಮಗಳೇ ಬಂದ್ರಾ, ನೀವ್ ಇಲ್ದೆ ಮನೇನೆ ಒಂಥರ ಫೀಲಿಂಗ್ ಆಗಿತ್ತಪ್ಪ ಪಾಪದಪ್ಪ. ತಿರ್ಗಾ ರೂಮಿಗೆ ಬಂದ್ಲು. ಅದು ಕೆಳಗಡೆ ಬಡ್ಕೊಂತ ಇದೆ. ಅಲ್ಲಿ ನೋಡ್ರೆ ಅಪ್ಪ ಪಕ್ಕದಲ್ಲಿ. ಲೇ ಮಗಳೇ ಇಲ್ಲೇನೆ ಮಾಡ್ತಾ ಇದೀಯಾ, ಇದು ಮಗಳಲ್ವಲ್ಲ ಇದು. ಅಮ್ಮನ್ ಬೇರೆ ಮೂಗ್ ಬೇರೆ ಹೊಡೆದೈತಲ್ಲ ಪಾಪ, ವಿಡಿಯೋ ಮಾಡ್ಬೇಕು. ಓಕೆ ಫಿಲ್ಟರ್ ಹಾಕೊಂಡು ವಿಡಿಯೋ ಮಾಡ್ತಾವ್ರೆ. ಅವನು ಕೂಡ ಹಂಗೆ ಹುಡ್ಕೊಂಡ್ ಬರ್ತಾವನಪ್ಪ. ನೋಡ್ರಿ ಆ ಪಕ್ಷಿಯಲ್ಲಿ ಓಡೋಣ ಕುಂತೈತೆ. ಇವ್ರ ಅಮ್ಮ ಬೇರೆ ಈ ಕಡೆ ವಿಡಿಯೋ ಮಾಡ್ತಾ ಇರಲ್ಲ, ಡಮಾರ್ ಅಂತ ಹಿಂದ್ಗಡೆ ಬಂದ್ಬಿಟ್ಟು ಇವ್ರ ಅಮ್ಮನ್ನ ತಪ್ಕೊಳ್ಳುತ್ತೆ. ಹಂಗೆ ಆಚ ಕಡೆ ಕತ್ತು ಇಸಕ್ತಾ ಇದೆ ಗುರು, ಬೆನ್ನಲೆಲ್ಲ ಫುಲ್ ರಕ್ತ ಅವ್ರ ಅಮ್ಮನಿಗೆ. ಟಕ್ಕಂತ ಹೀರೋಯಿನ್ ಓಡೇ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಅದನ್ನ ನೋಡಿದ ತಕ್ಷಣ ಹೊಡಿತಾಳದನ್ನ. ಅಮ್ಮ ಇದತ್ರ ನಾನು ತಗೊಳಕೊಂಡ್ಬಿಟ್ಟಿದ್ದೇನಮ್ಮ, ನನ್ನ ಕಾಪಾಡಮ್ಮ ಅಂತ ಹೇಳ್ತಾರೆ ಅಂತ ಹುಡುಗಿ ಹೇಳ್ತಾಳೆ. ಅದು ಹಂಗೆ ಬ್ಯಾನ್ ಅಂತ ನೋಡಿ ಮಗಂದ ಬಾಯಿ ಹಂಗೆ ಅರ್ಧೋಗದ ಅದಕ್ಕೆ. ಸರಿ ಮಗಳನ್ನ ಅಮ್ಮನ ತಪ್ಕೊಂಡು ನಾನು ಕಾಪಾಡ್ತೀನಿ ಬಿಡು, ನೀನೇನ್ ತಲೆ ಕೆಡ್ಸ್ಕೊಂಬಿಡ, ನೀನ್ ಆರಾಮಾಗಿರೋ ಅಂತ ಹೇಳ್ತಾರೆ. ಅಮ್ಮ ಮಗಳಿಬ್ರು ಒಂದ್ ಚಾಕು ಕೈಯಲ್ಲಿ ತಗೊಂಡು ಸೀದಾ ಅದನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅಪ್ಪ ಮಗ ಇಬ್ರು ಬಂದ್ರು. ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನಾನ್ ನೋಡ್ಕೋತೀನಿ ಅದನ್ನ ಅಂತೇಳಿ ಅಮ್ಮ ಮಗಳಿಬ್ರೆ ಹೋಗ್ತಾರೆ. ಆ ಕಡೆ ಒಬ್ರು ಈ ಕಡೆ ಒಬ್ರು. ಅದು ನೋಡಿದ್ರೆ ನೀಟಾಗಿ ಅಲ್ಲಿ ತಗೊಳಕಂತು ಅಮ್ಮನ ಮೇಲೆ ಕುತ್ಕೊಂಡು ಹಂಗೆ ಬ್ಯಾ ಅಂತ ಬಾಯಿನ ಹಂಗೆ ಅಗಲಿಸ್ತಾ ಇದೆ ಅದು. ಈ ಕಡೆ ಒಂದ್ ಚಾಕು ಬೇರೆ ಇರುತ್ತೆ, ಎತ್ತಕ್ ಟ್ರೈ ಮಾಡ್ತಾವ್ರೆ. ಇನ್ನೇನು ಚುಚ್ಬೇಕು, ಟಕ್ಕಂತ ಅವಳ ಕಾಲು ಚುಚ್ಕೊಂಡ್ಬಿಡ್ತಾಳೆ. ಅಮ್ಮ ಅದನ್ನ ಚುಚ್ಬೇಡಿ ಅಮ್ಮ, ಅದಕ್ಕೇನಾದ್ರೆ ನನಗೂ ಏನಾದ್ರು ಆಗ್ತಾ ಇದೆ ಅಮ್ಮ, ಪ್ಲೀಸ್ ಅಮ್ಮ ಬೇಡಮ್ಮ ಅಂತ ಅಮ್ಮನಿಗೆ ಮಗಳು ಹೇಳ್ತಾವಳೆ. ಸರಿ ಹಿಂಗೆ ಚುಚ್ಚಕ್ ಹೋಯ್ತಾರೆ ಗುರು. ಅದನ್ನ ಟಕ್ಕಂತ ಅಲ್ಲಿ ಅಡ್ಡ ಮಗಳು ಬಂದ್ಬಿಡ್ತಾಳೆ. ಇನ್ನೇನು ಅವಳು ಎದ್ದೆಗೆ ಚುಚ್ಬಿಡ್ತಾರೆ ಅಮ್ಮ. ಇವಳು ಹಂಗೆ ಹೋಗ್ಬಿಟ್ಟು ಅದ್ರ ಮೇಲೆ ಬಿದ್ದ್ಬಿಟ್ಟು ಅದ್ರ ಬ್ಲಡ್ ಇದಕ್ಕೆ ಹಾಕ್ಬಿಡ್ತದೆ. ಅದೇ ನಮ್ಮ ಹೀರೋಯಿನ್ ಬ್ಲಡ್ ನ ಆ ಪಕ್ಷಿ ತಗೊಂಡ್ಬಿಡುತ್ತೆ. ಈ ಕಡೆ ಅಮ್ಮ ಬೇರೆ ಗೊಳೋ ಅಂತ ಹೇಳ್ತಾವ್ರೆ. ಅಯ್ಯೋ ಎಂತ ಕೆಲಸ ಮಾಡ್ದೆ ನನ್ನ ಮಗಳನ್ನ ನಾನು ಅಂತ. ಇಬ್ರು ಹಂಗೆ ಕೆಳಗಡೆ ಬಿದ್ರು. ಅದ್ರಲ್ಲಿ ಒಂದ್ ಎದ್ದು ನಿಂತ್ಕೊಂತ ಹಂಗೆ ವಿಲ್ಲನ್ ತರ ನೋಡ್ತಾ ಇದೆ ಅವ್ರ ಅಮ್ಮನೇ. ಹಂಗೆ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಆ ಮೂವಿನೂ ಮುಗೀತು. ಪಾರ್ಟ್ 2 ಬರ್ಲಿ ಪಕ್ಕ ಹಾಕೋಣ. ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು.